ಎಷ್ಟೋ ಜನ ನಿಮ್ಮ ಜೊತೆನಲ್ಲೇ ಇರ್ತಾರೆ, ಪ್ರೀತಿನ ಹೇಳ್ಕೊಂಡಿರಲ್ಲ. ತುಂಬ ಇಷ್ಟಪಡ್ತಾ ಇರ್ತಾರೆ. ಬಟ್ ನಿಮಗೂ ಅನ್ನಿಸ್ತಾ ಇರುತ್ತೆ, ಎಷ್ಟು ನಮ್ಮನ್ನು ಪಡ್ತಿರ್ಬೋದಾ ಇವರು ಅಂತ. ಬಟ್ ಅದು ನಿಮಗೆ ಕ್ಲಾರಿಟಿ ಸಿಗ್ತಿರಲ್ಲ ಅಲ್ವಾ? ಸೊ ಆ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿನೇ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ನಾನು. ಸೊ ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ, ಐ ಥಿಂಕ್ 85 to 99% ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಬಟ್ ಪ್ರಪೋಸ್ ಮಾಡ್ತಿಲ್ಲ ಅಂತ ಅರ್ಥ. ಓಕೆ, ಬಟ್ ರೈಟ್ ವೇನಲ್ಲಿ, ಹೆಲ್ದಿ ವೇನಲ್ಲಿ ಥಿಂಕ್ ಮಾಡಿ ಅಷ್ಟೇ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಮಾತಾಡಬೇಕಾ ನನ್ನ ಜೊತೆಗೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ ಈ ಪಾಯಿಂಟ್ಗಳ ಬಗ್ಗೆ, ವಿಡಿಯೋ ನೋಡಿ ಕ್ಲಾರಿಟಿ ತಗೊಂಡು ಕಮೆಂಟ್ ಸೆಕ್ಷನಿಗೆ ಹೋಗಿ ಆಮೇಲೆ ನನ್ನ ಜೊತೆ ಡಿಸ್ಕಷನ್ಗೆ ಬನ್ನಿ, ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿ ಏನಿರ್ತಾರಲ್ವಾ, ಸೊ ನೀವು ಯಾರ್ದಾರ ಒಟ್ಟಿಗೆ, ಬೇರೆ ವ್ಯಕ್ತಿಗಳೊಟ್ಟಿಗೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ತುಂಬ ಜೆಲಸ್ ಫೀಲ್ ಮಾಡ್ತಾರೆ. ಆಗ್ತಿರಲ್ಲ ಅವ್ರಿಗೆ. ನೀವೀಗ ಹುಡುಗ ಇದ್ದೀರಾ, ಅಪೋಸಿಟಲ್ಲಿ ಒಂದು ಹುಡುಗಿ ನಿಮಗೆ ಇಷ್ಟಪಡ್ತಾ ಇದ್ರೆ, ನೀವು ಯಾವುದೋ ಒಂದು ಹುಡುಗಿಯೊಟ್ಟಿಗೆ ಕ್ಲೋಸ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವಳಿಗೆ ಆಗ್ತಿರಲ್ಲ, ತುಂಬ ಜೆಲಸ್ ಆಗ್ತಿರತ್ತೆ. ಅಥವಾ ಹುಡುಗನಿಗೂ ಅಷ್ಟೇ, ಆ ಹುಡುಗಿ ಇಷ್ಟಪಡ್ತಾ ಇದ್ರೆ, ಆ ಹುಡುಗಿನ ಯಾವುದೋ ಹುಡುಗನೊಟ್ಟಿಗೆ ಮಾತಾಡ್ತಿರ್ಬೇಕಾರೆ ಬ್ಯಾಡಗಿ ಮೆಣಸಿನ್ಕಾಯಿ ಥರ ತುಂಬ ಅಂದರೆ ಹೊಟ್ಟೆ ಜೆಲಸ್ ಫೀಲ್ ಆಗ್ತಿರತ್ತೆ. ಏನು ಇಷ್ಟು ಮಾತಾಡ್ತಿದ್ದಾನೆ, ಆಗಬಾರ್ದಿತ್ತಲ್ಲ. ಸೊ ಲೈಕ್ ಈ ಥರದ್ದಿರುತ್ತೆ. ಜೆಲಸ್ ಫೀಲ್ ಮಾಡ್ಕೊಳ್ತಾ ಇದ್ರೆ ಅದು ನಿಮಗೆ ಕಾಣ್ತಿರತ್ತೆ. ಬಟ್ ಅದು ಕಾಣ್ತಾ ಇದ್ರೆ ನೀವು ಕ್ಲಾರಿಟಿ ತೊಗೊಳ್ಳಿ. ಶ್ಯೂರ್ಲಿ ಅದು 100% ಇಷ್ಟಪಡ್ತಿದ್ದಾರೆ, ಇಲ್ಲ ಜೆಲಸ್ ಫೀಲ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಜೆಲಸ್ ಫೀಲ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಜಾಗ ಇನ್ಯಾರೋ ಕಿತ್ಕೊಳ್ಳೋಕೆ ಇದು ಮಾಡ್ತಿದ್ದಾರಲ್ಲ, ಒಂದು ಜೆಲಸ್ ಅದು ಆ್ಯಕ್ಚುಲಿ ಬರೋದು. ಸೆಕೆಂಡ್ ಏನಂತ ಹೇಳಿದ್ರೆ, ನಿಮ್ಮ ಮಾತುಗಳಿಗೆ ಎಕ್ಸ್ಟ್ರಾ ಅಟೆನ್ಷನ್ ಕೊಡ್ತಾರೆ. ನೀವು ಮಾತಾಡ್ತಿದ್ರೆ ತುಂಬ ಕೇರ್ಫುಲ್ಲಿಯಾಗಿ ಕೇಳ್ತಿರ್ತಾರೆ. ಇನ್ನು ಯಾರ ಮಾತು ಅವ್ರಿಗೆ ಮುಖ್ಯ ಆಗ್ತಿರಲ್ಲ. ನೀವೇನು ಹೇಳ್ತೀರಾ ಚಾಚು ತಪ್ಪದೆ ಫಾಲೋ ಮಾಡ್ತಾರೆ. ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಸದಾ ಹಂಬಲಿಸ್ತಿರ್ತಾರೆ. ವಾಯ್ಸ್ ಕೇಳಬೇಕು, ಮಾತು ಕೇಳಬೇಕು, ಪದಗಳನ್ನು ಕೇಳಬೇಕು. ಇನ್ನೂ ಸ್ವಲ್ಪ ನೀವು ಮಾತಾಡಬೇಕು ಅನ್ನೋದು ಅವರು ಒಂದು ತುದಿಗಾಲಲ್ಲಿ ಬಯಸ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಮಾತಾಡ್ಬೋದಿತ್ತ ಇವರು ಅಂತ. ರಿಯಲಿ ಅವ್ರು ಪ್ರೀತಿ ಮಾಡುವಂಥ ವ್ಯಕ್ತಿಗಳು, ಇವ್ರದ್ದೇನು ಮಾತು, ಇನ್ನೂ ಸ್ವಲ್ಪ ಕೇಳಿ. ಆ ಮುಖದ ಮೇಲೆ ಮಂದಹಾಸ, ಕಿವಿಗಳು ಹಂಗೆ ಕೇಳ್ತಾ, ಇನ್ನೂ ಸ್ವಲ್ಪ ನೆಟ್ಟಗಾಗ್ಬಿಟ್ಟು ಇನ್ನೊಂಚೂರು ಮಾತಾಡಬೇಕಿತ್ತು ಅಂತೇಳಿ, ಆ ವಾಯ್ಸ್ ಇನ್ನೊಂಚೂರು ಬರಬೇಕಿತ್ತು ಅಂತೇಳಿ ಒಂದು ಇರುತ್ತಲ್ಲ ಕ್ಯೂರಿಯಾಸಿಟಿ. ಓಕೆ, ಸೊ ಕಾರಣ ಇಲ್ದಿರಾ ಮಾತಾಡ್ತಿರ್ತಾರೆ ನೋಡಿ. ಲೈಕ್ ನಿಮ್ಮ ಜೊತೆ ಇನ್ನೂ ನಿಮ್ಮ ಅಲ್ಲಿಂದ ಮಾತುಗಳು ಬರಬೇಕು ಅಂತ ಬಯಸ್ತಿರ್ತಾರೆ. ಅದು ರೀಸನ್ ಇಂಡಿಕೇಟ್ ಮಾಡುತ್ತೆ, ಎಸ್ ಡೆಫಿನೆಟ್ಲಿ ದೇ ಆರ್ ಲವಿಂಗ್ ಯು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸದಾ ಹೆಲ್ಪ್ ಮಾಡೋಕೆ ರೆಡಿ ಇರ್ತಾರೆ. ನಿಮಗೆ ಏನೇ ಪ್ರಾಬ್ಲಮ್ ಆಗಿದ್ರು ಐ ಆಮ್ ದೇರ್ ವಿತ್ ಯು. ಅವರು ಹೆಲ್ಪ್ ಮಾಡೋಕೆ ಹೆದರಲ್ಲ. ಏನು ಬೇಕಾರಾಗಲಿ ನಾನು ಮಾಡ್ತೀನಿ ಅಂದರೆ, ಯಾಕಿದು ಅಂತ ಹೇಳಿದ್ರೆ, ಮನಸ್ಸಲ್ಲಿ ಜಾಗ ಕೊಟ್ಟಿರ್ತಾರಲ್ಲ, ಅದು ಅವ್ರಿಗೆ ನೋವಾಗೋದೇನು, ನಿಮಗೆ ನೋವಾಗೋದೇನು, ನಂದೇ ಅಂತ ಒಂದು ಫೀಲ್ ಬಂದಿರುತ್ತಲ್ಲ. ಸದಾ ಅವ್ರ ದುಡ್ಡಿಂದಾಗಲಿ ಅದು ವಾಟ್ ಎವರ್ ಇಟ್ ಈಸ್, ಹೆಲ್ಪ್ ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಮೈಂಡ್ ಇರುತ್ತೆ. ಸದಾ ನಿಮಗೆ ಒಳ್ಳೇದಕ್ಕೆ, ನಿಮ್ಮ ಗುರಿಗೆ, ನಿಮ್ಮ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾರು ನಿಲ್ದಿರೋ ಜಾಗದಲ್ಲಿ ಇವ್ರು ನಿಲ್ತಾರಲ್ಲ, ನಿಮ್ಮನ್ನು ಬಿಲೀವ್ ಮಾಡಿ. ಓಕೆ, ನಿಮ್ಮನ್ನು ನಿಜವಾಗ್ಲೂ ಇಲ್ಲಿ ಜಾಗ ಕೊಟ್ಟಿದ್ದಕ್ಕೆ ನಿಲ್ಲೋಕೆ ಸಾಧ್ಯ. ಓಕೆ, ಬಟ್ ಒಂದು ಒಳ್ಳೆ ಥಾಟಲ್ಲೇ ಅವ್ರು ಜಾಗ ಕೊಟ್ಟಿರ್ತಾರೆ. ಓಕೆ, ಆ್ಯಂಡ್ ಹಂಗಂತೇಳಿ ಕೆಲವರು ಕಮೆಂಟ್ ಮಾಡ್ಬೋದು, ಸೊ ಫ್ರೆಂಡು ಆಗಿರ್ಬೋದು. ಡೆಫಿನೆಟ್ಲಿ ಇರ್ಬೋದು ಅಂತ ಇಲ್ಲ. ಬಟ್ ಅದರಲ್ಲೂ ಒಂದು ಫ್ರೆಂಡ್ ಅನ್ನೋದೊಂದು ಇಷ್ಟ, ಅದೊಂಥರ ಇಷ್ಟ ಆಗಿರುತ್ತೆ. ಕೆಲವ್ರದ್ದು ಡಿಫ್ರೆಂಟ್ ಕೈಂಡ್ ಆಫ್ ಇಷ್ಟ ಇರುತ್ತೆ. ಅದನ್ನು ಕ್ಲಾರಿಟಿ ತೊಗೊಳ್ಬೇಕಾಗುತ್ತೆ, ಆಮೇಲೆ ಅವ್ರು ಹೇಳೇ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಹ್ಯಾಪಿನೆಸ್ಗೆ ಪ್ರಿಯಾರಿಟಿ ಕೊಡ್ತಾರೆ. ನೀವು ಖುಷಿಯಾಗಿರೋದು ಅವ್ರಿಗೆ ತುಂಬ ಮೊದಲ ಆದ್ಯತೆ. ನೀವು ಖುಷಿಯಾಗಿರ್ಬೇಕಪ್ಪ, ನನ್ನ ಬಗ್ಗೆ ಥಿಂಕ್ ಬೇಡ. ನಿನ್ನ ಲೈಫಲ್ಲಿ ನೀವು ಖುಷಿಯಾಗಿರೋದೇ ಅದನ್ನು ನೋಡಬೇಕು. ನಿಜವಾಗ್ಲೂ ಇವ್ರು ವೆಲ್ ವಿಷರ್ ಕಂಡ್ರೆ, ನಿಜವಾಗ್ಲೂ ಇವ್ರು ಪ್ರೀತಿ ಮಾಡೋರಲ್ವಾ. ನಿಮ್ಮ ಪ್ರತಿ ಹಂತದಲ್ಲೂ, ಪ್ರತಿ ಹೆಜ್ಜೆನಲ್ಲೂ ಕೂಡ ನೀವು ಚೆನ್ನಾಗಿರ್ಬೇಕು ಅಂತ ಬಯಸುವಂಥ ಒಂದು ಬುದ್ಧಿ ಅವರಿಗಿದೆ ಅಂತ ಹೇಳಿದ್ರೆ, ಅವ್ರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಜಗತ್ತೆಲ್ಲ ನೀವು ಬೆಳಿಬೇಕು, ನಿಮ್ಮನ್ನು ತುಳಿಬೇಕಂತ ನೋಡ್ತಿರ್ಬೇಕಾದ್ರೆ, ನೀವು ಚೆನ್ನಾಗಿರ್ಬೇಕಂತ ಬಯಸ್ತಾರಲ್ಲ, ದಟ್ಸ್ ಕಾಲ್ಡ್ ಲವ್, ಇಷ್ಟ, ಪ್ರೀತಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಪ್ರೆಸೆನ್ಸ್ ಅವರ ಮುಖದಲ್ಲಿ ಮಂದಹಾಸ ತರಿಸುತ್ತೆ. ನಿಮ್ಮ ಪ್ರೆಸೆನ್ಸ್ ಅವ್ರ ಎದೆಯಲ್ಲಿ ಒಂದು ಧೈರ್ಯ ಬರ್ತದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ತುಡಿತ, ಮಿಡಿತ ಎಲ್ಲನೂ ಆಗಿರುತ್ತೆ. ಅಂದರೆ ನೀವು ಇರ್ಬೇಕು ಇನ್ನೂ ಹೊತ್ತು ಅಂತ ಅವ್ರು ಇರ್ತಾರಲ್ಲ, ನಿಮ್ಮನ್ನು ಕಳ್ಕೊಳ್ಳೋಕ್ಕೆ. ಆ ಜಾಗದಿಂದ ನೀವು ಹೋದ್ರೆ ಅವ್ರ ಮುಖ ಸಣ್ಣಗಾಗ್ತಿರುತ್ತೆ. ನೀವಿಲ್ಲ ಅಂದರೆ ಮುಖ ಬಾಡಿ ಹೋಗುತ್ತೆ. ಆ ಮುಖ ಬಾಡಿ ಹೋಗೋದು ಅವ್ರಿಗೆ ಅಂದ್ರೆ ನಿಮಗೆ ಅದು ಗೊತ್ತಾಗ್ತಿರುತ್ತೆ, ಅವ್ರಿಗೆ ಅದು ಇಷ್ಟ ಇಲ್ಲ ನಿಮ್ಮನ್ನು ಕಳಿಸ್ಕೊಡ್ಲಿಕ್ಕೆ. ಈ ಫೀಲ್ ಕಾಣ್ತಿರುತ್ತಲ್ಲ, ದಟ್ಸ್ ಕಾಲ್ಡ್ ಲವ್, ದೇ ಆರ್ ಲವಿಂಗ್. ಬಟ್ ಇವರು ಐ ಲವ್ ಯು ಅಂತ ಹೇಳಲ್ಲ ಎಲ್ಲೂ ಕೂಡ. ಓಕೆ, ನೀವು ಅನ್ಕೊಂಬೋದು ಹಂಗಿದ್ಮೇಲೆ ಹೇಳ್ಬೋದು. ಇನ್ನು ಕೆಲವ್ರು ಏನಂತ ಹೇಳಿದ್ರೆ ಮನ್ಸಲ್ಲೇ ಪ್ರೀತಿ ಮಾಡ್ತಿರ್ತಾರೆ, ಹೇಳ್ಕೊಳಕ್ ಭಯ, ಅಥವಾ ಹೇಳಿದ್ರೆ ಎಲ್ಲಿ ಕಳೆದು ಹೋಗ್ಬಿಡ್ತಾರೆ ಅನ್ನೋ ಭಯ. ಸದಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಐ ಲವ್ ಯು ಅಂತ ಯಾವುದೇ ಕಾರಣಕ್ಕೆ ಹೇಳಕ್ಕೆ ಇಷ್ಟಪಡಲ್ಲ. ಒಳಗಡೆನೆ 100 ಸಲ ಐ ಲವ್ ಯು ಅಂತ ಹೇಳಿರ್ತಾರೆ. ಬಟ್ ನಿಮ್ಮ ಹತ್ರ ಹೇಳ್ಕೊಳಕ್ ನಾಚಿಕೆ ಆ್ಯಂಡ್ ಭಯ ಎರಡೂ ಇರುತ್ತೆ, ಆ್ಯಂಡ್ ಗೌರವನೂ ಇರುತ್ತೆ. ಓಕೆ, ನಿಮ್ಮ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ವಿಚಾರದಲ್ಲಿ ಈ ಥರದ್ದು ನಡೆದಿದ್ರೆ
ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ನಂಗನ್ಸಿದ್ರೆ ನನ್ನ ಜೊತೆ ನೀವು ಹಂಚ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ವಿಡಿಯೋಗಳು ತುಂಬ ಇಷ್ಟ ಆಗ್ತಿದ್ರೆ ಯಾವೆಲ್ಲ ವಿಡಿಯೋ ತುಂಬ ಇಷ್ಟ ನಿಮಗೆ ಅದನ್ನು ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತೇನೆ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.